ಏನಾಯ್ತು ಪರ್ಸು? ನಮ್ಮ ದಣಿಗಳಿಗೆ ಏನಾಯ್ತು? ಮಾದಪ್ಪಣ ಅಪ್ಪಯ್ಯ ಎದೆ ಹಿಡ್ಕ ಬಿದ್ದಾಗವ್ರೆ. ಡಾಕ್ಟ್ರ್ ಬತ್ತವ್ರೆ, ಕಾಯ್ತಾ ಇದ್ದೀನಿ. ಊರಿಗೆ ಹುಷಾರಿಲ್ಲ ಅಂದರೆ ಮುಲಾಮ್ ಹಚ್ಚೋ ಕೈ ನಮ್ಮ ದಣಿಗಳದ್ದು. ಅಂಥವ್ರ ಆರೋಗ್ಯದಲ್ಲಿ ಏರ್ಪೇರು ಅಂದರೆ ದಣಿಗಳ ಮನೆಯಲ್ಲಿ ಹರಿದಿರೋ ಅಭಿಷೇಕದ ನೀರು ನಮ್ಮ ಕೆರೆಯಲ್ಲೂ ಹರಿದಿಲ್ಲಪ್ಪ. ಅಂಥದ್ರಾಗೆ ಅದು ಯಾವ ದೇವರು ಮುನ್ಸ್ಕೊಂಡ್ರು ಗೊತ್ತಾಯ್ತಾ ಇಲ್ಲ. ಡಾಕ್ಟ್ರೇ, ಅಪ್ಪಯ್ಯ ಇದ್ದಕ್ಕಿದ್ದಂಗೆ ಎದೆ ಹಿಡ್ಕ ಬಿದ್ದಾಗವ್ರೆ. ಏನು ಮಾಡಬೇಕು ಅಂತ ಗೊತ್ತಾಯ್ತಿಲ್ಲ. ಇದು ನಿಮ್ಮ ಕೈಯಲ್ಲ, ಕಾಲು ಅಂತ ತಿಳ್ಕೊತೀನಿ. ಅಪ್ಪ ಹಿಂಗೆ ಏನೂ ಆಗಬಾರ್ದು. ಬೇಕಾದರೆ ನಮ್ಮ ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲನೂ ಮಾರ್ಬಿಡ್ತೀನಿ. ಮಾರಿಗುಡಿ ಬೀದಿಲಿ ಭಿಕ್ಷೆ ಎತ್ತಾದರೂ ಅಪ್ಪಯ್ಯನ ಸಾಕ್ತೀನಿ. ಅಪ್ಪಯ್ಯನ ಉಳಿಸ್ಕೊಡಿ ಡಾಕ್ಟ್ರೇ. ಯಪ್ಪ ಭಗವಂತ, ಎಂಥ ಮಗನ ಕೊಟ್ಟಿದ್ಯಾ. ಇಂಥ ಮಗನ ಮದುವೆ ಮೊಮ್ಮಕ್ಕಳು ನೋಡೋಂಗೆ ಮಾಡಪ್ಪ ನಮ್ಮ ದಣಿಗಳು. ಪ್ಯಾನಿಕ್ ಆಗಬೇಡಿ, ನಾವು ನೋಡ್ಕೋತೀವಿ. ಪೇಷಂಟ್ ಎಲ್ಲಿ? ಒಳಗಡೆ ಅವ್ರೆ. ಬೈ ಡಾಕ್ಟ್ರೇ. ಜನಗಳು ಅಪ್ಪನ ಮೇಲೆ ಮಾಡಿರೋ ಪ್ರೀತಿ ಆಕಾಶ ಅಂತ ಗೊತ್ತು. ಮೊದಲು ಕೌದಿರ ಮೋಡ ಕರಗ್ಬಿಡ್ಲಿ, ಕೈ ಮುಗಿತೀನಿ. ಆಯಿತು ಪರ್ಸು. ಶಿವ ಶಿವಣ ಶಿವಣ ನಿಂತ್ಕ ಶಿವು. ಅತ್ತೆ ಅತ್ತೆ, ಮಾವಂಗೆ ಏನಾಯ್ತತೆ? ಇದ್ದಕ್ಕಿದ್ದಾಗ ಎದೆ ಇಟ್ಕೊಂಡು ಕೆಳಗಡೆ ಬಿದ್ದೋದ್ರು ಶಿವು. ಏನಾಯ್ತು ಅಂತ ನಮಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ಮಾವ ಏಟೊಂದು ಗಟ್ಮುಟ್ಟಾಗಿದ್ರು. ಒಂದೇ ಒಂದು ಆರೋಗ್ಯ ಸಮಸ್ಯೆ ಇರಲಿಲ್ಲ, ಮತ್ತೆ ಹೆಂಗತ್ತೆ ಇದೆಲ್ಲ? ಯಾಡ ಕಣತ್ತೆ, ನೀವಳ ಬೇಡ್ರಿ. ಮಾವ ಗಟ್ಟಿ ಜೀವ, ಮಾವಂಗೇನೂ ಹಾಕಿಲ್ಲ. ಬೇಕಿದ್ರೆ ಎಡಾರ್ಕೆ ಕಟ್ಕೊಳ್ಳಿ, ಎಲ್ಲ ಸರಿ ಹೋಯ್ತದೆ. ನಿನ್ ಸಂಟ ನಂಗೆ ಅರ್ಥ ಆಯ್ತದೆ. ಆದ್ರೂ ಹಂಗಿದ್ದಿದ್ದಾಳು ಹಿಂಗಾಗೋದ್ರು ಅಂದ್ರೆ ನಂಬಕ್ಕೆ ಆಗಿಲ್ಲ. ಏನು ಹೇಳೋಣ ಶಿವ, ಆಳು ನೋಡೋಕೆ ಗಟ್ಟಿಗೆ ಕಾಣ್ಬೋದು, ಒಳ್ಳೆ ಘಟ ಅಂತಲೂ ಅನಿಸ್ಬೋದು. ಆದರೆ ಮನಸ್ಸಲ್ಲಿರೋ ನೋವು, ಸಂಕಟ, ಚಿಂತೆ ಹೊರಗೆ ಕಾಣ್ತದ. ಅಂದ್ರೆ ಮಾವಂಗೆ ಇನ್ನೂ ಚಿಂತೆ ಅದೇ ಅಂತನಾ? ಇಲ್ಲದೆ ಇದೆಲ್ಲ ಆಯ್ತದ ಶಿವ. ಮನ್ಸಲ್ಲತ್ ಏನು ಇಟ್ಕೊಂಡು ಯೋಚನೆ ಮಾಡಿದ್ರು ಎಲ್ಲ ನಮ್ಮ ಮನೆ ಬರ. ಆದ್ರೆ ಶಿವ, ಅಪ್ಪ ಹಿಂಗೇನಾರ ಏ ಪುರ್ತೋನು, ಮಾವಂಗೇನು ಹಾಕಿಲ್ಲ. ಅದ್ಯಾವಿ ಅವಳೆ, ಅವಳು ಕಾಪಾಡ್ತಾಳೆ. ಮಾದಪ್ಪಣ, ಮಾವನ್ ನೋಡ್ದ? ನಾನು ಒಂದ್ಕಿಂತ ಮಾವನ್ ನೋಡ್ಬೇಕಲ್ಲ, ಒಂದ್ಕಿಂತ ಹೋಗ್ಬತ್ತೀನಿ. ಶಿವು ಬೇಡ ಶಿವು, ಈಗಷ್ಟೇ ಡಾಕ್ಟರ್ ನರಸಿಂಹ ಬಂದವ್ರೆ, ಚೆಕ್ ಮಾಡ್ತವ್ರೆ, ಯಾರಿಗೂ ಒಳಗೆ ಬಿಡ್ತಿಲ್ಲ. ಮಕ್ಕಳವಾ, ನೀನು ನಮ್ಮ ಕಡೆ ಟೆಂಡರು ನಮಗೆ ಆಗಬೇಕು. ಆಮೇಲೆ ನೋಡು, ಹಬ್ಬ ಹಬ್ಬ ಮಾಡ್ಬಿಡ್ತೀನಿ. ಇವತ್ತು ನಿನ್ ತಮ್ಮಂದ್ ಹುಟ್ಟದಬ್ಬ, ಅದಾದ್ರೂ ನೆನ್ಪಿದ್ಯಾ? ಏಯ್, ಜಾಸ್ತಿ ಆಯ್ತು ನಿಂದು. ಆದ್ರೆ ನಿಂದೇನು ಜಾಸ್ತಿ ಆಗ್ತಾ ಇಲ್ವಲ್ಲ. ನಿನ್ ತಮ್ಮ ಎಲ್ಲಿದ್ದಾನೆ ಅಂತ ಹೇಳು, ಅವ್ನ ತಲೆಗೆ ಎಣ್ಣೆ ಹಚ್ತೀನಿ. ಸ್ನಾನ ಮಾಡ್ಕೊಂಡು ಬಂದು ಹೊಸ ಬಟ್ಟೆ ಆದ್ರೂ ಹಾಕೊಳ್ಳಿ ಪಾಪ. ನನಗೆ ಬರ್ತಿರೋ ಕೋಪಕ್ಕೆ ಕೆಲವೊಂದು ಕಾರಣಕ್ಕೆ ಸೋಂಕೆ ಇದೀನಮ್ಮೆ. ನಿನ್ ಕೈಯಲ್ಲಿ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ. ಮೊದಲು ಈ ಆಸ್ತಿನ ನಿನ್ ಹೆಸರಿಗೆ ಮಾಡ್ಕೊಳ್ಳೋದನ್ನ ಕಲಿ, ಆಮೇಲೆ ಮಾತಾಡುವಂತೆ. ನಿನ್ ತಮ್ಮ ಎಲ್ಲಿದ್ದಾನೆ ಹೇಳು. ಸೋಮೇಗೌಡ, ಸೋಮೇಗೌಡ. ಅವ್ರು ಇವ್ರು ನಮ್ಗೆ ಕೊಟ್ಟರೆ ಪ್ರಯೋಜನ ಇಲ್ಲ. ನಾನೇ ಏನಾರು ಮಾಡ್ತೀನಿ ಎಲ್ಲ. ಸೋಮೇಗೌಡ, ಸೋಮೇಗೌಡ. ಏ ಸೋಮ, ಯಾಕಲ ಮಚ್ಚು? ಕತ್ತರಿಸಕ್ಕೆ ಯಾರನ್ನೂ ಉಳ್ಸಕ್ಕಿಲ್ಲ. ಒಂದೇ ಸಲ ಕತ್ತರಿಸಿದ್ರೆ ಎಲ್ಲ ಮುಗ್ದೋಗುತ್ತಾ?
ಈ ಮನೇಲಿ ನಾವು ಅನುಭವಿಸ್ತಾ ಇರೋ ನೋವು ಆ ಮನೇಲೂ ಬರಬೇಕು. ಹಾಗಾಗಬೇಕು ಅಂದರೆ ಏನು ಮಾಡಬೇಕು ಅಂತ ನಿಂಗೆ ಗೊತ್ತಿಲ್ವಾ? ಸಣ್ಣ ಮಕ್ಕಳನ್ನ ಕೇಳಿದ್ರೆ ಹೇಳ್ತಾರೆ ಏನು ಮಾಡಬೇಕು ಅಂತ. ತಗೋ, ನಿನ್ನ ತಮ್ಮಂಗೆ ಎಣ್ಣೆ ಹಚ್ಚು. ಸೋಮ ಮಚ್ಚೆಸಿಲ್ಲ ಎಸಿಲ್ಲ ಅಣ್ಣ ಮತ್ತೆ ನಾನು ನೆಮ್ಮದಿ ಕಿತ್ಕೋಬೇಡ. ಲೈ ಕುಂತ್ಕೊಳ್ಳ ಬಾರ್ಲಾ. ನೋಡ್ಲಾ ಸೋಮ, ಮಚ್ಚ ಹಿಡಿದ್ರೆ ನೆಮ್ಮದಿ ಸಿಗ್ತದೆ ಅನ್ನಂಗಿದ್ದಿದ್ರೆ ಕಾಯಿ ಸುಲಿಯೋರ್ಗೆ, ಎಳ್ನೀರು ಕೊಚ್ಚೋರ್ಗೆ ಎಲ್ರಿಗೂ ನೆಮ್ಮದಿ ಸಿಗ್ತಾ ಇತ್ತಲ್ಲ. ಎಲ್ರಿಗೂ ಅವ್ರದ್ದೇ ಆದ ನೋವು ಇರ್ತದಕಲ್ಲ. ನೀನು ನಿನ್ನವನ್ನ ಕಡಿಮೆ ಮಾಡ್ಕೊಳ್ಳೋಕ್ಕೆ ಮಚ್ಚಿಡ್ಕೊಂಡು ಹೊಂಟೋದ್ರೆ ಈ ಮನೆ ನೆಮ್ಮದಿ ಹಾಳಾಯ್ತದೆ. ನಿಮ್ಮ ಅತ್ತಿಗೆ ಹೇಳ್ದಂಗೆ ಕ್ವಾಪ ಅನ್ನೋದು ಕುದುರೆ ಮ್ಯಾಕ್ ಬಂದರೆ ಅಕ್ಕ ಪಕ್ಕ ಹಿಂದೆ ಮುಂದೆ ಏನಾಯ್ತದೆ ಅಂತ ಯೋಚನೆ ಮಾಡೋದಕ್ಕೂ ಟೈಮ್ ಸಿಕ್ಕಾಕಿಲ್ಲ, ನೋಡೋಕ್ಕೂ ಹಾಕಿಲ್ಲ. ಅದೇ ಕ್ವಾಪ ಅನ್ನೋದು ಆಮೆ ಮ್ಯಾಕ್ ಬಂದರೆ ನಮ್ಮ ಸುತ್ತ ಮುತ್ತ ಹಿಂದೆ ಮುಂದೆ ಏನು ನಡೀತದೆ ಅಂತ ನೋಡೋದಕ್ಕೆ ನಮಗೆ ಟೈಮ್ ಸಿಗ್ತದೆ. ನೋಡ್ಲಾ, ಹುಲಿ ಬೇಟೆ ಆಡೋಕ್ಕಿಂತ ಮುಂಚೆ 2 ಹೆಜ್ಜೆ ಹಿಂದಿಡ್ತದೆ. ನೀನು ಹಂಗೆಯ 2 ಹೆಜ್ಜೆ ಹಿಂದಿಟ್ಟು ಆಮೇಲೆ ಟೈಮ್ ನೋಡಿಕೊಂಡು ಅವ್ರ ಮ್ಯಾಕೆ ಎಗರು. ಲೋ ಸೋಮ, ಇವತ್ತು ನೀನು ಹುಡ್ದಬೇಕಲ್ಲ, ನೆಮ್ಮದಿಯಾಗಿರ್ಬೇಕಲ್ಲ, ಸಂತೋಷವಾಗಿರ್ಬೇಕು. ನೋಡೆ ಹೆಂಗಾಗೋಯ್ತು. ಅದು ಯಾರ ಕಣ್ ದೃಷ್ಟಿ ಬಿತ್ತು, ಏನಾಯ್ತು ಒಂದು ಗೊತ್ತಾಗ್ತಿಲ್ಲ. ಪಾರು, ಏನ್ ಮಾಡ್ಬೇಕಂತನೂ ಗೊತ್ತಾಗ್ತಿಲ್ಲ. ಕಲೆ ಆಡ್ತಾ ಇಲ್ಲ ಆತೆ, ಏನೂ ಆಗಕ್ಕಿಲ್ಲ, ನೀನ್ ಸುಮ್ಕಿರು. ನಿನ್ ನೋವನ್ನ ಹಂಚ್ಕೊಳಕ್ ಆಗ್ತಾ ಇರ್ಬೋದು, ಆದ್ರೆ ಸರಿ ಆಗುತ್ತೆ ಅನ್ನೋ ಭರವಸೆ ಖಂಡಿತ ಇದೆ ಅತ್ತೆ. ಅಮ್ಮ, ನಾನು ಒಳಗೋಗಿ ನೋಡ್ಕೊಂಡ್ ಬರ್ತಾನೆ. ಪಾರು, ಬೇಡ, ಡಾಕ್ಟ್ರು ಒಳಗೆ ಬಂದವ್ರೆ, ಯಾರನ್ನೂ ಬಿಡೋಕ್ಕಿಲ್ಲ. ಅಣ್ಣ, ನಾನು ಡಾಕ್ಟರೇ. ನಿಜನೇ ಪಾರು, ಹಂಗಂತ ಬೇರೆ ಊರ ದೇವರು ನಮ್ಮೂರ ದೇವಸ್ಥಾನಕ್ಕೆ ಬರ್ತದೆ ಅಂದರೆ ಸುಮ್ಮನೆ ಹೊಡಿಗೆ ಕರ್ಕೊಳಕ್ಕಾಯ್ತದ? ಎಲ್ಲದಕ್ಕೂ ಒಂದು ಪದ್ಧತಿ ಅಂತ ಇರ್ತದೆ. ನೀ ಇಲ್ಲೇ ಇರು. ಡಾಕ್ಟ್ರೆ, ಅಪ್ಪ ಹಿಂಗೇನಾಗೈತೆ? ವೀರಭದ್ರಯ್ಯನವ್ರಿಗೆ ಲೈಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಹಾರ್ಟ್ ಅಟ್ಯಾಕಾ? ಗಾಬರಿ ಆಗಬೇಡಿ, ಟ್ರೀಟ್ಮೆಂಟ್ ಮಾಡಿದ್ದೀನಿ. ಏನಾದರೂ ಸಮಸ್ಯೆ ಆದರೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋಣ. ಅಯ್ಯೋ ದೇವ್ರೆ, ನನ್ನ ಕುಂಕುಮದ ಮೇಲೆ ನಿನಗೆ ಯಾಕಪ್ಪ ಕಣ್ಣು? ಚಲೋ ಸುಖರು ಮುತ್ತೈದಾಗ ಬಾಳ್ಬೇಕು ಅಂತ ಆಸೆ ಪಟ್ಟೆ, ಆದ್ರೆ ಆ ಆಸೆಗೂ ನೀರು ಎರಚ್ಬಿಟ್ಟಲ್ಲಪ್ಪ. ಅಯ್ಯೋ ದೇವ್ರೆ, ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ? ಅತ್ತೆ, ಸಮಾಧಾನ ಮಾಡ್ಕೊಳ್ಳಿ. ಡಾಕ್ಟರ್,
ಎಕ್ಸಾಕ್ಟಾಗಿ ಏನಾಗಿದೆ ಅಂತ ಹೇಳಿ. ಹೇಳಿ ಡಾಕ್ಟ್ರೆ, ಅವಳು ಡಾಕ್ಟ್ರನ್ನೇ ಓದವಳೆ. ಏನಾಗೈತಪ್ಪ ಹಿಂಗೆ? ಇಟ್ಸ್ ನಾನ್ ST ಎಲಿವೇಶನ್, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್. ಓಕೆ, ಏನು ಮೆಡಿಕೇಶನ್ ಮಾಡಿದ್ದೀರಾ? ಆಂಟಿಕೋಯಾಗ್ಲೆಂಟ್ಸ್, ಬೀಟ್ ಬ್ಲಾಕರ್ಸ್, ಸ್ಟ್ಯಾಟಿನ್ಸ್ ಆ್ಯಂಡ್ ARBs ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ನೀವೇನು ಅಂದ್ಕೊಂಡಿದ್ದೀರಾ? ಬೆಳಗ್ಗೆವರೆಗೂ ನೋಡೋಣ. ರಿಕವರಿ ಆಗಿಲ್ಲ ಅಂದರೆ ಹಾಸ್ಪಿಟಲಿಗೆ ಶಿಫ್ಟ್ ಮಾಡೋಣ. ಸರಿ ಡಾಕ್ಟ್ರೆ, ನೀವು ಹೇಳ್ದಂಗೆ ಮಾಡುವ. ಅಪ್ಪಂಗೆ ಹಾರ್ಟ್ ಅಟ್ಯಾಕ್ ಆಗಿದೆ. ಅವ್ರಿಗೆ ಬೇರೆ ಯಾವ ಹ್ಯಾಬಿಟ್ಸ್ ಇಲ್ಲದೆ ಹೀಗಾಗೋಗಿದೆ ಅಂದರೆ ಇದು ತುಂಬ ಸೀರಿಯಸ್ ಇಶ್ಯೂ. ನನ್ನಿಂದ ಏನಾದರೂ ಅಪ್ಪ ಯೋಚನೆ ಮಾಡಿ ಹೀಗೆ ಮಾಡ್ಕೊಂಡ್ರ ನಾನೇ ಅಪ್ಪನ ಆರೋಗ್ಯ ಹಾಳಾಗೋದಕ್ಕೆ ಕಾರಣ ಆಗೋಗ್ಬಿಟ್ನಾ? ಯಾಕೆ ಡಾಕ್ಟ್ರೆ, ಏನಾನ ಬೇಕಿತ್ತಾ? ಒಳಗಡೆ ವೀರಭದ್ರಯ್ಯನವರು ಒಂದು ಹೆಸರನ್ನ ಕನ್ವರ್ಸ್ತಿದ್ರು. ಅವ್ರು ಯಾರು ಅಂತ ನೋಡ್ತಾ ಇದ್ದೆ. ಯಾರ ಹೆಸರು ಡಾಕ್ಟ್ರೆ? ಹೇಳಿ, ಅದು ಯಾರ್ಯಾವುದು ಹುಡುಕಿ ಕರ್ಕೊಬತ್ತೀನಿ. ಶಿವು ಅಂತ ಹೇಳ್ತಾ ಇದ್ರು. ಡಾಕ್ಟ್ರೆ, ನಾನೇ ಶಿವು. ಹಾಗಿದ್ರೆ ಮೊದಲು ಹೋಗಿ ನೋಡಿ. ತುಂಬ ಹಚ್ಕೊಂಡಿದ್ದಾರೆ ಅನ್ಸುತ್ತೆ ನಿಮ್ಮನ್ನ. ಆಮೇಲೆ ಎಲ್ಲರೂ ಒಬ್ಬೊಬ್ಬರು ಹೋಗಿ ನೋಡ್ಬೋದು. ಸರಿ ಡಾಕ್ಟ್ರೆ, ಈಗಲೇ ಹೋಯ್ತೀನಿ. ನಾನು ಬರ್ತಿದ್ದೀನಿ, ನೀನು ಯೋಚನೆ ಮಾಡಬೇಡ. ಸರಿ, ನಾನಿನ್ನು ಬರ್ತೀನಿ. ಅಪ್ಪ ಇಂಥ ಸಂದರ್ಭದಲ್ಲೂ ಮಾವನ ನೆನಪು ಮಾಡ್ಕೊತಿದ್ದಾರಾ? ಎಷ್ಟು ಜಿದ್ರು ಹೇಳೋದು ನೆನಪೇ ಹೋಗಕ್ಕಿಲ್ಲ. ಬರ್ಲಾ ಬರ್ಡೇ ಬಾಯ್, ವಿಶ್ ಹ್ಯಾಪಿ ಬರ್ಡೇ ಕಲ್ಲ. ಆಶೀರ್ವಾದ ಮಾಡೋಣ. ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗ್ಲಿಕ್ಕಲ್ಲ. ಅಜಯ್, ಒಳ್ಳೇದಾಗಲಿ ಮಗ, 100 ಕಾಲ ಚೆನ್ನಾಗಿ ಬದುಕು. ಅತ್ತಿಗೆ 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 ಆಶೀರ್ವಾದ ಮಾಡಿ. ಅಯ್ಯೋ, ಒಳ್ಳೇದಾಗಲಿ. ಹಲೋ, ಹಾಂ ಹೇಳಿ. ಯಾವಾಗ? ಹಾಂ, ಬರ್ತೀವಿ. ಸೋಮ, ಹೊಸ ಅರ್ಜೆಂಟ್ ಕೆಲಸ ಅದೇ, ಬರಲಾ? ಯಾಕಣ್ಣ, ಏನಾಯ್ತು? ಅಲ್ಲ, ಅದು ವೀರಭದ್ರಯ್ಯನವ್ರಿಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿತ್ತಂತೆ. ಸರಿ ನಡಿ. ನಿಂತ್ಕೊಳ್ರಲ್ಲೇ. ಯಾಕಜ್ಜಿ? ಎಲ್ಗೋ ಹೋಗ್ತಾ ಇದ್ದೀರಾ? ಅಣ್ಣ ಹೇಳಿದ್ನಲ್ಲ, ವೀರಭದ್ರಯ್ಯನವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಆಗೈತೆ ಅಂತ. ನೋಡ್ಕೊಂಬತ್ತೀವಿ ಇರು. ನಮ್ಮಿದೆ ಒಡೆದೋದ್ರೂ ಪರವಾಗಿಲ್ಲ, ಅವನಿದೆ ಭದ್ರವಾಗಿರ್ಬೇಕೇನೋ. ಎಲ್ಲೂ ಹೋಗಂಗಿಲ್ಲ, ಬಾಯಿ ಮುಚ್ಕೊಂಡು ಮನೆಯಲ್ಲೇ ಬಿದ್ದೀರಿ. ಏನಜ್ಜಿ ಹಿಂಗೆ ಹೇಳ್ತಾ ಇದೀಯಾ? ವಯಸ್ಸಾಗಿರೋ ಮನ್ಸ, ಅವ್ರ ಜೊತೆ ನಾವು ಇಟ್ಟೊಂದು ವ್ಯವಹಾರ ಮಾಡಿದೀವಿ. ಇಂಥ ಟೈಮ್ದಾಗ ಹಿಂಗೆ ಮಾತಾಡ್ತೀಯಾ? ಲೇ, ಇಂಥ ಹೊತ್ನಾಗೆ ಕಂಡ್ಲ ಮಾತಾಡ್ಬೇಕು? ಅಲ್ಲ ಕಣಜ್ಜಿ, ಮೊನ್ನೆ ಪರ್ಸ್ ಬಂದು ಕ್ಷಮೆ ಕೇಳ್ಬಿಟ್ಟು ಅಂದಲ್ಲ, ಮತ್ತಿನ್ನೇನು? ಆಡೋ ಹುಡುಗ ಅವನು. ಅವಮಾನ ದೊಡ್ಡದಾಗಿದ್ಮೇಲೆ ಕ್ಷಮೆನೂ ದೊಡ್ಡದಾಗೆ ಇರಬೇಕು. ಆದ್ರೆ ವೀರಭದ್ರ ಏನ್ ಮಾಡ್ದ? ಮನೆ ಯಜಮಾನಾಗಿ ತಾನು ಬರ್ದಿರೋ ಮಗನ್ ಕಳಿಸ್ದ. ನೀವೆಲ್ಲರೂ ಮಾತಾಡ್ಕೊಂಡು ಗಿಲಿ ಅಂತ ನಕ್ಕೊಂಡು ಅವನ ಹತ್ರ ಮಾತಾಡಕ್ ಹೊರಟ್ಬಿಟ್ರಿ ಅಲ್ವೇನ್ರೋ? ಆದ್ರೂ ಅಜ್ಜಿ, ಸಾಕು. ಅವಮಾನ ಆಗಿರೋದು ನಮ್ಗೆ. 4 ಗೋಡೆ ಮಧ್ಯೆ ಬಂದು ಕ್ಷಮೆ ಕೇಳ್ಬಿಟ್ರೆ ಅವನು ಮಾತು ಕೇಳ್ಕೊಂಡು ಬಾಲ ಅಲ್ಲಾಡಿಸ್ಕೊಂಡಿರೋದಕ್ಕೆ ನಾವೇನು ಅವನ ಮನೆ ನಾಯಿಗಳಲ್ಲ. ನಮಗ ಅವಮಾನ ಮಾಡಿದ್ರೆ ದೇವ್ರು ಬಿಡ್ತಾನ? ಹಿಂಗೆ ಆಗೋದು. ಅವ್ನ ಎದೆನ ಹೊಡೆದೋಗ್ಲಿ, ಏನೇನೋ ಹೊಡೆದೋಗ್ಲಿ, ಅದು ನಮ್ಮ ಬೇಕಾಗಿಲ್ಲ. ಹೋಗ್ರೋ ಒಳಗೆ. ಮಾವ, ಎಂತ ಕೆಲಸ ಆಗೋಯ್ತು ಮಾವ. ನಿಮ್ಮನ್ನು ನಾನು ಈ ಸ್ಥಿತಿಲಿ ನೋಡ್ತೀನಿ ಅಂತ ಗೊತ್ತಿದ್ದಿದ್ರೆ
ನನ್ನ ಕಣ್ಣಿಗೆ ಕಾದರೆ ಎಣ್ಣೆ ಸುರ್ಕೊಂಡ್ಬಿಡ್ತಿದ್ದೆ. ನಿನಗೆ ಎದೆ ನೋವು ಅಂದರೆ ತಡ್ಕೊಳಕ್ಕೆ ಹಾಕಿಲ್ಲ. ನಿನ್ನ ಎದೆ ಅಂದರೆ ಯಾವ ಗರ್ಭಗುಡಿ ಇದ್ದಂಗೆ, ಅದ್ರ ಒಳಗಿರೋದು ಅದ್ಯಾರು ನಡುಕ್ತಾನೆ ಅಂದರೆ ನಂಬಕಾಯ್ತು ನಮ್ಮವ. ನಿನಗೆ ಎದೆ ನೋವಾಗಿ ಕುಸ್ತೋಗಿದ್ಯಾ ಅಂತ ಗೊತ್ತಾದ್ಮ್ಯಾಕೆ ನಾನು ನಿಂತಿರೋ ಭೂಮಿನೇ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ನನಗೆ ಕುಸ್ತೋಗ್ಬಾರ್ದ ಅನ್ಸ್ಬಿಡ್ತು. ಶಿವು, ನನಗೇನು ಆಗಿಲ್ಲ ಕಣ. ಅಳ್ಬೇಡ. ಯಾಕೋ ಅಳ್ತೀಯ ಹುಚ್ಚಪ್ಪ? ನಂದ್ಯಾರು ಮಾತಾಡ್ತೈತೆ. ಎಲ್ರು ಬಂದ್ರು. ಏ ಶಿವು, ಕರಿಬೇಡ, ಯಾರನ್ನು ಕರಿಬೇಡ. ನಿನ್ನ ಜೊತೆ ಸ್ವಲ್ಪ ಹೊತ್ತು ನಿನ್ನ ಜೊತೆ ಹೀಗೆ ಎದ್ಬಿಡ್ತೀನಿ. ಹೋಗೋ ಜೀವ, ಏನಿದ್ರು ನಿನ್ನ ಜೊತೆನೇ ಹೋಗ್ಬಿಡ್ಲಿ ಕಣ. ಅಯ್ಯೋ ಮಾವ, ಏನ್ ಮಾತು ಅಂತ ಆಡ್ತೀಯ? ಬಿಡ್ತು ಅನ್ನು. ನೀನಿಲ್ಲ ಅಂದ್ರೆ ಮಾರಿಗುಡಿ ಅನಾಥ ಹಾಕಿಲ್ವಾ? ಅದಕ್ಕೆ ನಾನು ಬಿಟ್ಟೇನಾ? ಬಿಡಕ್ಕಿಲ್ಲ ಮಾವ, ನಾ ಬಿಡಕ್ಕಿಲ್ಲ. ದಯವಿಟ್ಟು ಸುಮ್ಮನಿರೋ. ನಿನ್ನ ಜೊತೆ ಇರಬೇಕು ನಾನು ಅಷ್ಟೇ. ಅದೊಂದೇ ಕಣೋ ನನ್ನ ಆಸೆ ಇರೋದು. ಈ ಜೀವನದಲ್ಲಿ ನಾನು ಎಲ್ಲ ನೋಡ್ಬಿಟ್ಟಿದ್ದೀನಿ ಕಣೋ ಶಿವು. ಆಸ್ತಿ, ಅಂತಸ್ತು, ಅಧಿಕಾರ, ಗೌರವ, ಮರ್ಯಾದೆ ಎಲ್ಲ ನೋಡಾಯ್ತು. ಮಗಳ ಮದುವೆನೂ ಆಯಿತು. ಮಗಳು ಹಳಿಯ ಬಂಗಾರದಂಗಿದ್ದೀರಿ, ಅದನ್ನು ನೋಡಾಯ್ತು. ನನಗಿನ್ನೇನು ಬೇಕೋ ಶಿವು? ಇನ್ನೇನು ಉಳ್ದೈತೆ ಹೇಳು? ಮಾವ, ನಿನ್ನಂತವ ಸುಳ್ಳು ಹೇಳ್ಬೇಡ. ನಂತವ ಎಲ್ಲ ಹೇಳ್ದ. ನಿನ್ನ ಮನ್ಸಾಗೆ ಯಾವುದೋ ಒಂದು ಚಿಂತೆ ಕಾಡ್ತಾ ಇದ್ದಂತೆ. ನೀನು ಯಾವಾಗಲೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತೀಯ ಅಂತ. ನಿದ್ದೆನೂ ಮಾಡೋಕ್ಕಿಲ್ಲ ಅಂತ ಹೇಳ್ದ. ಊಟ ನಿದ್ದೆ ಬಿಡುವಂಥ ಚಿಂತೆ ಏನೈತೆ ನಿಂಗೆ ಜೀವನದಲ್ಲಿ? ನಂತವ ಹೇಳು ಮಾವ, ನಾನು ಸರಿ ಮಾಡ್ತೀನಿ. ಹೇಳು ಮಾವ. ಶಿವು, ಗುರು ಕೊಟ್ಟಿದ್ದ ಜೋಳಿಗೆ ಅಂತ ಗೂಟಕ್ಕೆ ನೇತು ಹಾಕಿದ್ರೆ ಊಟ ಸಿಗುತ್ತೇನೋ. ಈಗ ಯಾಕೋ ಆ ಮಾತೆಲ್ಲ? ಹೋಗು, ಏನು ಕೆಲಸ ಇರ್ತೋ ಏನೋ ನಿನಗೆ. ಪಾಪ ಆ ಚಿಕ್ಕಂಡಿಲಿ ವ್ಯಾಪಾರ ಮಾಡಿಕೊಂಡು ಇಡೀ ಸಂಸಾರ ನಡೆಸ್ತೀಯ. ನನ್ನಿಂದ ನಿನ್ನ ಕೆಲಸ ಹಾಳಾಗಬಾರ್ದು ಕಣೋ. ಹೋಗೋ ಶಿವು. ನಾನು ಬದುಕಿದ್ರೆ ಮತ್ತೆ ನಿನ್ನ, ಇಲ್ಲ ಅಂದರೆ ಅವಯ್ಯ ನಿನ್ನ ಕಾಲು ಹಿಡ್ಕೊಂಡ್ಬಿಡ್ತೀನಿ ಮಾವಯ್ಯ. ಅಲ್ಲ ಮಾವ, ನಿಂಗೆ ನಂತವ ಹೇಳಕ್ ಮುಜುಗರ ಐತೆ ಅಂದ್ರೆ ಬರ್ಸುತ್ತವ ಹೇಳು. ಅದೇನ ಇರಲಿ, ನಾನು ನಡ್ಸ್ಕೊಡ್ತೀನಿ. ಆದ್ರೆ ಈ ಶಿವ ಇದ್ದು ನೀ ಕೊರಗ್ತಾ ಇದೀಯ ಅಂದ್ರೆ ನಾನಿತ್ತು ಸತ್ತಂಗಲ್ವ ಮಾವ? ಅಂತ ಮಾತೆಲ್ಲ ನೀನು ಆಡಬಾರ್ದು. ಪರ್ಶು ನನ್ನ ಮ್ಯಾಗ ಕೋಪನ ನಿಂಗೆ ಇದ್ರೆ ಹೇಳ್ಬಿಡು ಮಾವಯ್ಯ. ನನ್ನ ತಲೆನೇ ಕತ್ತರಿಸ್ಬಿಟ್ಟು ನಿನ್ ಕಾಲು ಬಿಡೋಕೆ ಇಟ್ಬಿಟ್ಟೇನು. ಅಪ್ಪಯ್ಯ ಕರ್ದ. ಪರ್ಶು, ಪಾಪ ನಮ್ಮ ಶಿವು ತುಂಬ ನೋಡ್ಕೊಂಡ್ಬಿಟ್ಟಿದ್ದಾನೆ ಕಣ. ಕರ್ಕೊಂಡು ಸಮಾಧಾನ ಮಾಡ. ಬಸ್ಸು, ಮಾವಯ್ಯ ಏನು ಹೇಳ್ತಾನೆ ಇಲ್ಲ. ಅವ್ರ ಚಿಂತೆಗೆ ಏನು ಕಾರಣ ಅಂತ ಏನಾದ್ರೂ ಬಸ್ಸಿ ಕೇಳಿ ಹೇಳೋ. ಪರ್ಶು, ಅಪ್ಪಯ್ಯ ನನ್ನ ಮಾತು ಮೀರಿ ಶಿವುಗೆ ಏನು ಹೇಳ್ಬಿಡಪ್ಪ. ಈಗಷ್ಟೇ ಮದುವೆ ಆಗಿರೋ ಹುಡುಗ, ಅವನು ಹೆಂಡತಿ ಜೊತೆ ಖುಷಿಯಾಗಿದೆ ಅನ್ಕೊಳೋ. ನೋಡಪ್ಪ, ನೆಮ್ಮದಿ ಆಗಿರೋ ಅವನು ಬೇಜಾರು ಮಾಡಿಕೊಂಡ್ರೆ ಸ್ವಲ್ಪ ದಿವಸ ಬದುಕಿರೋ ನಾನು
ಇವತ್ತು ಹೊರಡ್ತೀನಿ ಅಷ್ಟ. ಅಯ್ಯೋ ದೇವ್ರೆ, ಸಾಧ್ಯಾವ್ರೆ ಇಂಥ ಪರೀಕ್ಷೆ. ಏಯ್ ಪರಶು, ನನ್ನ ಶಿವ ಮೇಲೆ ಒಂದೇ ಒಂದು ಗೆರೆ ಬಿದ್ದರೂ ಅದು ಸುಮ್ಮನಿರಲ್ಲ. ನೀನು ನಮ್ಮ ಮಗ ಅಂತೂ ನೋಡಲ್ಲ ನೋಡು. ಶಿವ ನೀನು ಬಾ ಬಾ ಶಿವ, ನೀನು ಸುಮ್ಮನೆ ಬಾ. ಇಂಥ ಬಂಗಾರ ಮನ್ಸಿರೋ ಮಾವ ಹಿಂಗೆ ನಾನು ಏನು ಮಾಡೋಕ್ಕಾಯ್ತಿಲ್ವಲ್ಕ. ಶಿವ ಬಾ, ಅಳ್ಬೇಡ, ನಾನಿದ್ದೀನಿ, ನೋಡ್ಕೊತೀನಿ ಬಾ. ಮಾವಯ್ಯ ಹಿಂಗೇನು ಹಾಕಿಲ್ಲ, ನಾನು ಬಾ ಅಳ್ಬೇಡ. ಹಾಕಳವ ಅವಳೆ, ಎಲ್ಲ ಒಳ್ಳೇದಾಯ್ತದೆ. ಪರ್ಸು ಏನಾಯ್ತಂತ ಹೇಳ. ಹೇಳ್ತೀನಿ ಬಾ ಶಿವ. ಪರ್ಸು ಏನಂತ ಹೇಳ. ಶಿವ, ನೀನೇನೋ ಅಪ್ಪನ ಮಾತು ಕೇಳಲ್ವಂತೆ ಅಂತ ಮೂರು ಜನಗಳು ಮಾತಾಡವ್ರೆ. ಬೆಡ್ತಷ್ಟು ಪ್ರೀತಿ ಇಟ್ಕೊಂಡಿರೋ ಅಪ್ಪಯ್ಯ ನೊಂದ್ಕೊಳ್ಳಲ್ವೇನ್ಲ? ಶಿವ, ಅಪ್ಪಯ್ಯ 4-5 ಪತ್ರ ಮಾಡಿಸವ್ರೆ, ಅದಕ್ಕೇನೋ ನಿನ್ನ ಸೈನ್ ಬೇಕಂತೆ.